ಡಿಸೆಂಬರ್ 25 ಅಂತಂದ್ರೆ ಒಂದ್ ಕಡೆ ಕ್ರೈಸ್ತ ಮತದ ಕ್ರಿಸ್ಮಸ್ ಹಬ್ಬ. ಮನುಧರ್ಮವನ್ನು ಸುಟ್ಟು ಸಂವಿಧಾನವನ್ನು ಎದೆಗೆ ಒಪ್ಪಿಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಚರಿತ್ರೆಗಳಲ್ಲಿ ಉಳಿದಿರತಕ್ಕಂತ ಒಂದು ಇತಿಹಾಸ ಡಿಸೆಂಬರ್ 25. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಹೊರಗೆ ಹೋಗ್ಬೇಕು, ಈ ಒಂದು ಮನಸ್ಥಿತಿಯನ್ನು ಸುಡ್ತಾ ಇದ್ದೀವಿ ಅಂತ. ಸ್ತ್ರೀಯರು ಕೇವಲ ಏನು ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಕಾಲ. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲಿ ನಾನು ಸಾಯೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸುಟ್ಟಿದ ದಿನ. ಹಾಗಾಗಿ ಈ ಮನುಸ್ಮೃತಿಯನ್ನ ಸುಟ್ಟಿದ್ದು ಏನಕ್ಕೆ ಅಂದ್ರೆ, ಅಸ್ಪೃಶ್ಯತೆ, ಹೆಣ್ಣುಮಕ್ಕಳ ಮೇಲೆ ಶೋಷಣೆ, ಮಾನವ ಕುಲಕ್ಕೆ ಮಾರಕವಾದ ಅನೇಕ ಅಂಶಗಳು ಈ ಮನು ಸಂಸ್ಕೃತಿಯಲ್ಲಿತ್ತು. ಹಾಗಾಗಿ ಆ ಮನುಸ್ಮೃತಿಯನ್ನ ಅಂಬೇಡ್ಕರ್ ಸುಟ್ಟಿದ್ರು. ಹಾಗಾಗಿ ಅದರ ಅಂಗವಾಗಿ ನಾವು ಇವತ್ತು ಮನುಧರ್ಮವನ್ನು ಸುಟ್ಟು ಸಂವಿಧಾನವನ್ನು ಎದೆಗೆ ಒಪ್ಪಿಕೊಳ್ಳುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರು ಯಾವ ತರ ಸಂವಿಧಾನ ಏನು ನಮ್ಮ ಸಂವಿಧಾನದ ಬದ್ಧವಾಗಿ ಸಂವಿಧಾನ ಉಳಿಯಬೇಕು, ಅಸ್ಪೃಶ್ಯತೆ ತೊಳೆಯಬೇಕು, ಜಾತಿ ಧರ್ಮ ಶೋಷಣೆ, ಹೆಣ್ಣುಮಕ್ಕಳ ಮೇಲೆ ಶೋಷಣೆ, ಇವೆಲ್ಲವನ್ನು ಗ್ರಹಿಸಿ ಏನ್ ಮಾಡಬೇಕು ಇದಕ್ಕೆ ಅಂತಾಗ ಈ ಮನುಸ್ಮೃತಿಯಿಂದ ಸಾಮಾನ್ಯ ಜನಕ್ಕೆ ಬದುಕಲು ಕಷ್ಟ. ಹಾಗಾಗಿ ಇದರಿಂದ ಈ ಮನುಕುಲವನ್ನು ಸುಟ್ಟು ಸಂವಿಧಾನವನ್ನ ಎದೆಗೆ ಒಪ್ಪಿಕೊಳ್ಳೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮನುಸ್ಮೃತಿಯನ್ನು ಸುಟ್ಟು ನಾವು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತೀವಿ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಅನುಯಾಯಿಗಳು ಹಾಗೂ ಸಂಘಟನೆಗಳ ಮುಖಂಡರುಗಳು, ಏನಿವತ್ತು ಡಿಸೆಂಬರ್ 25 ಅಂತಂದ್ರೆ ಒಂದ್ ಕಡೆ ಕ್ರೈಸ್ತ ಮತದ ಕ್ರಿಸ್ಮಸ್ ಹಬ್ಬ, ಇನ್ನೊಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಒಂದು ವಿಶೇಷವಾದಂಥ ದಿನ. ಇದು ವಿಶೇಷವಾದಂಥ ದಿನ ಅಂತಂದ್ರೆ ಚರಿತ್ರೆಗಳಲ್ಲಿ ಉಳಿದಿರತಕ್ಕಂಥ ಒಂದು ಇತಿಹಾಸ. ಡಿಸೆಂಬರ್ 25 1927ರಲ್ಲಿ ಒಂದು ಮನುಸ್ಮೃತಿಯನ್ನ ಸುಟ್ಟಂತ ಒಂದು ದಿನ. ಆ ಮನುಸ್ಮೃತಿ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಸುಟ್ರು ಅಂತಂದ್ರೆ, ಈ ಚರಿತ್ರೆಗಳಲ್ಲಿ ಉಳಿದಿರತಕ್ಕಂತ ಒಂದು ಎರಡು ವಿಚಾರ. ಒಂದನೇದು ಮಹಡ್ಕೆರೆ ನೀರನ್ನ ದಲಿತರು ಮುಟ್ಟಿದಂತ ಒಂದು ದಿನ, ಹಾಗೂ ಎರಡನೇದು ಬಂದು ಈ ಜಾತಿ ಧರ್ಮಗಳ ಮಧ್ಯೆ ಬಹಳಷ್ಟು ಶೋಷಣೆಗೆ ಒಳಗಾಗಿ ಆ ಶೋಷಣೆಯನ್ನ ತಾಳಲಾರದೆ ಮನುಧರ್ಮವನ್ನ ಎಲ್ಲಿ ಜಾತಿಗಳ ಮಧ್ಯೆ ವಿಷಬೀಜಗಳನ್ನ ಬಿತ್ತಿ ಈ ಮನುಧರ್ಮವನ್ನೇ ಸ್ಥಾಪನೆ ಮಾಡಬೇಕು, ಮನುಧರ್ಮವನ್ನೇ ಒಪ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಆ ಒಂದು ಮನುಸ್ಮೃತಿಯನ್ನ ಸುಟ್ಟಂತದ್ದು ಎರಡನೇದು. ಹಂಗಾಗಿ ಇವತ್ತು ಡಿಸೆಂಬರ್ 25 ದಿನದಂದು ಏನು ಎಲ್ಲಾ ಶೋಷಣೆಗಳಿಗೆ ಒಳಗಾಗಿ ಆ ಶೋಷಣೆಗಳನ್ನ ಮೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲಿ ನಾನು ಸಾಯೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಸಹ ಕೊಟ್ರು. ಹಂಗಾಗಿ ಇವತ್ತು ನಾವು ಆ ಒಂದು ಮನುಸ್ಮೃತಿ ಸುಟ್ಟಂತ ದಿನವನ್ನ ಇಲ್ಲಿ ನಮ್ಮ ನಗರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರ ಪುತ್ಥಳಿಯ ಮುಂಭಾಗದಲ್ಲಿ ಆ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ಟಿರ್ತಕ್ಕಂಥ ಒಂದು ವಿಚಾರವನ್ನ ಇವತ್ತು ಆ ಮನುಸ್ಮೃತಿನ ನಾವು ಸಂಘಟನೆಗಳ ಮುಖಂಡರಾಗಿ ಅವರ ಅನುಯಾಯಿಗಳಾಗಿ ಇವತ್ತು ಸುಡಿತಕ್ಕಂಥ ಒಂದು ಕೆಲಸ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒಂದು ಮನವಿ ಮಾಡ್ತೀವಿ. ಇತಿಹಾಸಗಳಲ್ಲಿ ಏನು ಇತಿಹಾಸವನ್ನ ಸೃಷ್ಟಿಸಬೇಕಾಗಿತ್ತೋ ಅಂತ ಇತಿಹಾಸವನ್ನ ಈ ಒಂದು ಪುಸ್ತಕಗಳ ಮುಖಾಂತರ ಈ ಒಂದು ವಿಚಾರವನ್ನ ಹೊರತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮೂಡಲಬಾಗಿಲು ಮುಳಬಾಗಿಲು ಸಂಘಟನೆಗಳ ಮುಖಂಡರ ವತಿಯಿಂದ ಇದೊಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಹಡ್ ನೀರು ಮುಟ್ಟಿರ್ತಕ್ಕಂಥದ್ದು, ಮನುಸ್ಮೃತಿ ಸುಟ್ಟಿರ್ತಕ್ಕಂಥದ್ದು, ಹಲವಾರು ವಿಚಾರಗಳನ್ನ ಇವತ್ತು ಮರೆಮಾಚಿದ್ದಾರೆ.
ದಯವಿಟ್ಟು ಮರೆಮಾಚಿರ್ತಕ್ಕಂಥ ವಿಚಾರಗಳನ್ನ ಪುಸ್ತಕಗಳ ಮುಖಾಂತರ ಹೊರತರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಏನು ಇವತ್ತು ದಿವಸ ದಲಿತ ಮುಖಂಡರುಗಳೆಲ್ಲ ಇಲ್ಲಿ ಸೇರಿದ್ದೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಳಿ. ಏನು ಇವತ್ತು ದಿವಸ ಮನುಷ್ಯತೆಯನ್ನು ಸುಡಬೇಕು ಅನ್ನೋದು ಯಾತಕ್ಕೋಸ್ಕರ ಅಂತ ಈಗಾಗಲೇ ಎಲ್ಲ ತಿಳಿಸಿದ್ದಾರೆ. ಏನು ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದ್ದೀವೋ ಇವುಗಳನ್ನೆಲ್ಲ ಹೋಗ್ಲಾಡಿಸಿ ಇವತ್ತು ದಿವಸ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವೋ ಈ ಮನುಷ್ಯತೆಯನ್ನು ಸುಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಇವೆಲ್ಲ ಸೇರಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಮತ್ತೆ ನಮ್ಮ ವಿಜಯ್ ಅವರು ಮಾತಾಡ್ತಾ ಇದ್ರು, ಏನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೊರಗೆ ಹೋಗ್ಬೇಕು, ಈ ಒಂದು ಮನುಷ್ಯತೆಯನ್ನು ಸುಡ್ತಾ ಇದ್ದೀವಿ ಅಂತ, ಅಲ್ಲಿಂದ ದಾಖಲೆಗಳ ಸಮೇತ ಇದು ಹೊರಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವೇ, ಇದು ದಾಖಲೆಗಳ ಸಮೇತ ಮುಖ್ಯಮಂತ್ರಿಗಳ ಗಮನ ಇಟ್ಟು ಇದ್ರ ಬಗ್ಗೆ ಹೋಗಲಾಡಿಸಿದ್ರೆ ಅದು ಹೆಚ್ಚೆಚ್ಚವಾಗಿ ಇನ್ನೂ ಜನ ತಿಳ್ಕೊಳ್ತಾರೆ ಅಂತ ಹೇಳುತ್ತಾ ಈ 2 ಮಾತುಗಳನ್ನ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ಈ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಏನ್ ಈ ದಿನ ಡಿಸೆಂಬರ್ 25 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮನುಸ್ಮೃತಿಯನ್ನ ಒಂದು ಸುಟ್ಟಂತಹ ದಿನ. ಸೂಕ್ಷ್ಮವಾಗಿ ಒಂದು ಹೇಳ್ಬೇಕು ಅಂತಂದ್ರೆ, ಈ ಒಂದು ಮನುಧರ್ಮ ಶಾಸ್ತ್ರ ಅನ್ನೋದು ಹಲವಾರು ಒಂದು ಶಾಸ್ತ್ರಗಳನ್ನ, ಉಪನಿಷತ್ತುಗಳನ್ನ, ಈ ವೇದಗಳನ್ನ ಒಳಗೊಂಡಂತಹ ಒಂದು ಶಾಸ್ತ್ರ ಇದು ಮನುಸ್ಮೃತಿ. ಇದರಲ್ಲಿ ಯಾವ ರೀತಿ ಒಂದು ಅನಾಚಾರಗಳಿತ್ತು ಅಂತಂದ್ರೆ, ಅಂದಿನ ಕಾಲದಲ್ಲಿ ಕೇವಲ ಮನುಸ್ಮೃತಿಯಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಒಂದು ವಿದ್ಯೆ ಕಲಿಯುವಂತಹ ಒಂದು ದಿನ ಅದು. ವರ್ಣಾಶ್ರಮ ಪದ್ಧತಿ ಇದ್ದಂತಹ ಒಂದು ದಿನಗಳಲ್ಲಿ ಕೇವಲ ಬ್ರಾಹ್ಮಣರಿಗೆ ಬಿಟ್ರೆ ಬೇರೆಯವರಿಗೆ ವಿದ್ಯೆ ಇರ್ತಾ ಇರ್ಲಿಲ್ಲ. ಅಂತಹ ಒಂದು ಅನಾಚಾರ ಇದ್ದಂತಹ ಒಂದು ಕಾಲ. ಹಾಗೆಯೇ ಒಂದು ಸ್ತ್ರೀಯರು ಕೇವಲ ಏನು ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಕಾಲ. ಹಾಗೆಯೇ ನೀವು ವಿಚಾರ ಈಗ ಏನು ಕೊರೆಂಗಾವ್ ವಿಜಯೋತ್ಸವ ಏನಕ್ಕಾಯ್ತು ಅಂತಂದ್ಬಿಟ್ಟು ಕೂಡ ತಾವು ತಿಳ್ಕೊಬಹುದು. ಈ ಒಂದು ಪೇಶ್ವೆಗಳ ಕಾಲದಲ್ಲಿ ಇದ್ದಂತಹ ಒಂದು ಅತಿ ಹೀನ ಅನಾಚಾರ ಪದ್ಧತಿಗಳಿಂದಾನೇ ಒಂದು ಕೊರೆಂಗಾವ್ ವಿಜಯೋತ್ಸವ ಕೂಡ ನಡೀತದೆ. ಅಂತ ಅನಾಚಾರಗಳಿಂದ ದೂರ ಇರಬೇಕು, ಅಂತ ಒಂದು ಮೂಢನಂಬಿಕೆಗಳಿಂದ ದೂರ ಇರಬೇಕು. ಜನರೆಲ್ಲರೂ ಕೂಡ ಏನು ಮನುಷ್ಯರಾಗಿರೋರು ಎಲ್ಲರೂ ಕೂಡ ಸಮಾನರು ಅನ್ನೋ ಒಂದು ವಿಷಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಒಂದು ಭಾರತ ದೇಶಕ್ಕೆ ತಿಳಿಸ್ತಾ, ಆ ಒಂದು ಶಾಸ್ತ್ರಗಳು ಜನಸಾಮಾನ್ಯರಲ್ಲಿ ಇರಬಾರದು, ಎಲ್ಲರೂ ಕೂಡ ಒಂದು ಜಾತ್ಯತೀತವಾಗಿ ಬಾಳ್ಬೇಕು ಅನ್ನೋ ಒಂದು ವಿಚಾರವನ್ನ ಒಂದು ಜನರಿಗೆ ಮುಟ್ಟಿಸ್ತಾ ಈ ಒಂದು ಮನುಸ್ಮೃತಿಯನ್ನ ತಿರಸ್ಕಾರ ಮಾಡ್ತಾರೆ. ಹಾಗೆಯೇ ಈ ಒಂದು ಮನುಸ್ಮೃತಿಯನ್ನು ಕೂಡ ಅಂದು ಸುಟ್ಟು ಜಾತ್ಯತೀತ ಒಂದು ದೇಶ ಆಗ್ಬೇಕು ಅಂತಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೈ ಭೀಮ್, ಜೈ ಭಾರತ್. ಮನುಸ್ಮೃತಿ ನಾಶವಾಗಲಿ, ಸಂವಿಧಾನ ಉಳಿಯಲಿ. ಮನುಸ್ಮೃತಿ ನಾಶವಾಗಲಿ, ಸಂವಿಧಾನ ಉಳಿಯಲಿ. ಮನುಸ್ಮೃತಿ ನಾಶವಾಗಲಿ, ಸಂವಿಧಾನ ಉಳಿಯಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಲೈಟ್ರ್ ಇರುತ್ತೆ. ಮನುಸ್ಮೃತಿ ಅಂತ್ಯವಾಗಲಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ, ಜೈ ಸಂವಿಧಾನ, ಜೈ ಸಂವಿಧಾನ, ಜೈ ಸಂವಿಧಾನ.